ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಬ್ಯೂಟಿ ಆಫ್ ಲೈಫ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಬಾರ್ಲಿನಲ್ಲಿ ಗಂಜಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಬಾರ್ಲಿ ಪೌಡ್ರನ್ನು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಸುಲಭವಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಬಾರ್ಲಿ ಈ ರೀತಿ ಕಾಣಿಸುತ್ತೆ. ನೋಡೋದಕ್ಕೆ ನಿಮಗೆ ಗೋಧಿ ಥರನೇ ಇದು ಕಾಣಿಸುತ್ತೆ. ಇದು ಮಾರ್ಕೆಟಲ್ಲಿ ತುಂಬ ಸುಲಭವಾಗಿ ಲಭ್ಯ ಇದೆ. ಈಗ ಈ ರೀತಿ ಮನೆಯಲ್ಲಿ ನೀವು ತಗೊಂಡು ಬಂದು ಸುಲಭವಾಗಿ ಮನೆಯಲ್ಲೇ ಬಾರ್ಲಿ ಪೌಡ್ರನ್ನ ಮಾಡಿಕೊಂಡು ಗಂಜಿ ರೂಪದಲ್ಲಿ ಅಥವಾ ಅಂಬ್ಲಿ ರೂಪದಲ್ಲಿ ನೀವು ಇದನ್ನು ಡೈಲಿ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ನಿಮಗೆ ತುಂಬಾ ಒಳ್ಳೆಯದು. ನಾನು ಇಲ್ಲಿ ಅರ್ಧ KGಯಷ್ಟು ಬಾರ್ಲಿನ ತಗೊಂಡು ಬಂದಿದ್ದೀನಿ. ಇದನ್ನು ಈ ರೀತಿ ಬಾಣಲಿಗೆ ಹಾಕ್ಕೊಂಡು ನೀವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಾಯಲ್ಲಿ ರುಚಿ ಚೆನ್ನಾಗಿ ಸಿಗುತ್ತೆ. ಈಗ ನೋಡಿ, ಒಂದು ಅರ್ಧ ರೋಸ್ಟ್ ಆಗಿದೆ. ಇದು ಈ ರೀತಿಯಾಗಿ ಕಾಣ್ತಾ ಇದೆ. ಇದು ಕಂಪ್ಲೀಟಾಗಿ ಕಂದು ಬಣ್ಣ ಬರೋವರೆಗೂ ನೀವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ನೀವು ಮಾರ್ಕೆಟಿಂದ ತಂದು ರುಬ್ಬೋದ್ರಿಂದ ಅದು ಅಷ್ಟೊಂದು ರುಚಿ ಕೊಡಲ್ಲ ನಿಮಗೆ ಬಾಯಲ್ಲಿ ತಿನ್ನೋದಕ್ಕೆ. ಈ ರೀತಿ ಹುರಿದು ಮಾಡೋದ್ರಿಂದ ನಿಮಗೆ ಬಾಯಲ್ಲಿ ಒಂದು ರೀತಿಯ ರುಚಿ ಮತ್ತು ಕಂಪು ಕೂಡ ನಿಮಗೆ ಸಿಗುತ್ತೆ ಬಾಯಲ್ಲಿ. ನೋಡಿ, ಈಗ ಕಂದು ಬಣ್ಣ ಬಂದಿದೆ. ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ತಟ್ಟೆನೋ ಅಥವಾ ಒಂದು ಯಾವುದಾದ್ರೂ ಪಾತ್ರೆ, ಅಗಲವಾಗಿರೋ ಪಾತ್ರೆಯಲ್ಲಿ ನೀವು ಇದನ್ನು ಆರೋದಕ್ಕೆ ಇಟ್ಕೊಳ್ಬೇಕು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈ ರೀತಿ ನಾನು ಒಂದು ತಟ್ಟೆಗೆ ಇದನ್ನು ಆರಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ವಾರಕ್ಕೆ ನಿಮಗೆ ಆಗುವಷ್ಟು ಒಂದು ಅರ್ಧ KGಯಷ್ಟು ಮಾಡಿಕೊಂಡ್ರೆ ಒಂದು ವಾರಕ್ಕೆ ನಿಮಗೆ ಆಗುತ್ತೆ. ಇದು ನೋಡಿ, ಈಗ ಕಂಪ್ಲೀಟಾಗಿ ಆರಿದೆ. ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೀವು ತುಂಬ ಜಾಸ್ತಿ ಮಾಡಿಸೋದಾದರೆ ಮಿಲ್ಗೆ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬಂದು ಕೂಡ ಇಟ್ಕೊಳ್ಬೋದು. ನೀವು ಕಡಿಮೆ ಕ್ವಾಂಟಿಟಿನಲ್ಲಿ ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೊಳ್ತೀವಿ ಅನ್ನೋದಾದರೆ ಈ ರೀತಿ ವಾರಕ್ಕೆ ಒಂದು ಸಾರಿ ಮಾಡಿಟ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಇದನ್ನು ನಾನೀಗ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ. ಈ ರೀತಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಈ ರೀತಿ ಕಂಪ್ಲೀಟಾಗಿ ಹಿಟ್ಟಾದರೂ ಪರವಾಗಿಲ್ಲ, ಸ್ವಲ್ಪ ಚಿಕ್ಕ ರವೆಯಷ್ಟು ತರಿ ಆದರೂ ಕೂಡ ಇದು ಪರವಾಗಿಲ್ಲ. ಮಾಡೋದಕ್ಕೆ ನಿಮಗೆ ಸುಲಭವಾಗುತ್ತೆ. ಡೈಲಿ ಬೆಳಿಗ್ಗೆ ಕೆಲವರು ಬಾರ್ಲಿನ ಕುದಿಸ್ಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾರೆ. ಆ ರೀತಿ ಮಾಡೋದ್ರಿಂದ ನಿಮಗೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಬೆಳಿಗ್ಗೆ ಅಷ್ಟೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಟೈಮ್ ಇರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ನೀವು ವಾರಕ್ಕೊಂದ್ಸರಿ ಮಾಡಿಟ್ಕೊಂಡ್ರೆ ತುಂಬ ಬೇಗ ಮತ್ತು ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ, ಈಗ ಇದು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕದಾದ ಪಾತ್ರೆನ ಇಲ್ಲಿ ತೊಗೊಂಡಿದ್ದೀನಿ ನಾನು. ಇದು ಟೀ ಸ್ಪೂನಲ್ಲಿ ಒಂದು 3 ಟೀ ಸ್ಪೂನಷ್ಟು, ಒಂದು ಗ್ಲಾಸ್ ಗಂಜಿಗೆ ನೀವು ಒಂದು 3 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಮಾಡಬೇಕು ಅನಿಸಿದ್ರೆ ಜಾಸ್ತಿ ನೀರು ಮತ್ತು ಪೌಡ್ರನ್ನ ಹಾಕ್ಕೊಳ್ಳಿ. ಈ ರೀತಿ ಗಂಟುಗಳು ಇರದೇ ಇರೋ ಹಾಗೆ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಈ ರೀತಿ ತಣ್ಣೀರಲ್ಲೇ ಕಲಸಿ ನೀವು ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ಬೇಕಾಗತ್ತೆ. ಬಿಸಿ ನೀರಲ್ಲಿ ಇದನ್ನು ನೀವು ಮಿಕ್ಸ್ ಮಾಡೋಕ್ಕಾಗಲ್ಲ, ಮುದ್ದೆ ಥರ ಗಂಟು ಬಂದುಬಿಡುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಜೀರಿಗೆ ಪುಡಿಯನ್ನು ಕೂಡ ಫ್ಲೇವರ್ಗೆ ಸೇರಿಸ್ಕೋಬೋದು ಇಷ್ಟ ಆದರೆ, ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ಬೇಸಿಗೆನಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ನಿಮಗೆ ದೇಹಕ್ಕೆ ತುಂಬಾ ತಂಪನ್ನು ಮಾಡುತ್ತೆ ಇದು. ಹಾಗೆ ಯೂರಿನ್ ಇನ್ಫೆಕ್ಷನ್ಸ್ ಮತ್ತು ಯೂರಿನ್ ಕೆಲವರಿಗೆ ಸಮ್ಮರಲ್ಲಿ ಉರಿ ಈ ಥರ ಬರುತ್ತೆ ಯೂರಿನ್. ಈ ರೀತಿ ಮಾಡಿ ಕುಡಿಯೋದ್ರಿಂದ ಅದೆಲ್ಲ ನಿಮಗೆ ಒಂದೇ ಗ್ಲಾಸ್ ಗಂಜಿ ಕುಡಿದ್ರೂ ಕೂಡ ನಿಮಗೆ ಅದು ನೆಕ್ಸ್ಟ್ ಟೈಮ್ ನೀವು ಯೂರಿನ್ಗೆ ಹೋಗೋ ಟೈಮ್ ಅಷ್ಟೊತ್ತಿಗೆ ನಿಮಗೆ ಅದು ಉರಿ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಅಷ್ಟೊಂದು ಇದು ಎಫೆಕ್ಟಿವ್ ಆಗಿದೆ ಬಾರ್ಲಿ. ಇಲ್ಲಿ ನಾನು ನೀರು ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಇನ್ನೊಂದು 1/4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಈ ರೀತಿ ಕುದಿಯೋದಕ್ಕೆ ಇದನ್ನು ಇಟ್ಕೊಳ್ತಾ ಇದ್ದೀನಿ. ನೀವು ಸ್ಟವ್ ಮೇಲೆ ಇಟ್ಬಿಟ್ಟು ಇದನ್ನ ಹಾಗೆ ಬಿಟ್ಬಿಡಬಾರ್ದು ಬಾಯ್ಲ್ಗೆ. ಈ ರೀತಿ ಸ್ವಲ್ಪ ಬಾಯ್ಲಿಂಗ್ ಕಂಡೀಷನ್ ಬರೋವರೆಗೂ ನೀವು ಇದನ್ನು ಸ್ವಲ್ಪ ಈ ರೀತಿ ತಿರುಗಿಸ್ತಾನೆ ಇರಬೇಕು, ಮುದ್ದೆ ಥರ. ಇಲ್ಲ ಅಂದರೆ ಇದು ಗಂಟುಗಳಾಗಿ ನಿಮಗೆ ತಿನ್ನೋದಕ್ಕೆ ಬರಲ್ಲ, ಆ ರೀತಿ ಆಗಿಬಿಡುತ್ತೆ. ಈ ರೀತಿ ಕಲಿಸ್ತಾನೆ ಇರಬೇಕು ಸ್ವಲ್ಪ ಕುದಿ ಬರೋವರೆಗೂ. ನೋಡಿ, ಈಗ ರವೆ ಥರ ಕಾಣ್ತಾ ಇದೆ.
ಇದು ಕುದಿಯೋ ಅಷ್ಟೊತ್ತಿಗೆ ನಿಮಗೆ ಕಂಪ್ಲೀಟಾಗಿ ಇದು ಅಳ್ಕೊಂಡು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕಿದ್ರೆ ಇದನ್ನು ಕುಡಿಯೋ ರೀತಿನಲ್ಲಾದರೂ ಮಾಡ್ಕೊಳ್ಳಿ, ಅಥವಾ ನೀವು ಗಂಜಿ ರೂಪದಲ್ಲಿ ತಿಂತೀವಿ ಅನ್ನೋದಾದರೆ ಆ ರೀತಿನಲ್ಲಾದರೂ ನೀವು ಮಾಡಿಕೊಂಡು ಇದನ್ನು ಸೇವನೆ ಮಾಡ್ಬೋದು. ಬೇಸಿಗೆ ಕಾಲದಲ್ಲಂತೂ ಇದು ತುಂಬಾ ನಿಮಗೆ ದೇಹಕ್ಕೆ ಒಳ್ಳೆಯದು. ಒನ್ ಟೈಮ್ ನೀವು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಮಾಡಿ ಈ ರೀತಿ ಕುಡಿಯೋದ್ರಿಂದ ನಿಮಗೆ ದೇಹನ ಇದು ತುಂಬ ತಂಪಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ ಈಗ ಬಾಯ್ಲ್ ಬಂತು. ಈಗ ನೀವು ಲೋ ಫ್ಲೇಮಲ್ಲಿಟ್ಟು ಇದನ್ನು ಬಾಯ್ಲ್ ಮಾಡೋಕ್ಕೆ ಒಂದು 5 ನಿಮಿಷ ಬಿಟ್ಬಿಟ್ರೆ ಸಾಕಾಗುತ್ತೆ. ಈಗ ಕಂಪ್ಲೀಟಾಗಿ ಇದು ಬಾಯ್ಲ್ ಆಗಿದೆ ಒಂದು 5 ನಿಮಿಷ. ಇದನ್ನು ಒಂದು 10 ನಿಮಿಷ ನೀವು ಈ ರೀತಿ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಇದನ್ನು ಸ್ವಲ್ಪ ಇದು ಕೂಲ್ ಆದಮೇಲೆ ನೀವು ತಿನ್ನಬೇಕು. ನೋಡಿ ಈಗ ಒಂದು 10 ನಿಮಿಷ ಆಗಿದೆ. ನೋಡಿ ರವೆ ಥರ ಈಗ ಹೇಗೆ ಅಳ್ಕೊಂಡಿದೆ ಇದು. ಈಗ ಇದನ್ನು ಈ ರೀತಿ ಬೌಲ್ಗೆ ಹಾಕ್ಕೊಂಡು ನೀವು ಹೀಗೆ ಡೈರೆಕ್ಟಾಗಾದರೂ ಕುಡಿಬೋದು. ನಿಮಗೆ ಜಾಸ್ತಿ ಹೀಟ್ ಆಗಿದೆ ಬಾಡಿ ಅನ್ನೋದಾದರೆ ಇದಕ್ಕೆ ಸ್ವಲ್ಪ ಮಜ್ಜಿಗೆನೂ ಕೂಡ ನೀವು ಸೇರಿಸಿ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅಥವಾ ಹೀಗೆ ಕುಡಿದ್ರೂ ಕೂಡ ಪರವಾಗಿಲ್ಲ. ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ. ನಾನು ಇದನ್ನು ಗಂಜಿ ರೂಪದಲ್ಲಿ ಮಾಡ್ಕೊಂಡಿದ್ದೀನಿ, ಸ್ಪೂನಿಂದ ತಿನ್ನೋ ಅಷ್ಟು ಅದಕ್ಕೆ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಈ ರೆಸಿಪಿ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಲ್ಲಿ ನಾನು ಅರ್ಧ ಕೆಜಿಗೆ ನೋಡಿ ಒಂದು ತಟ್ಟೆ, ಊಟ ಮಾಡೋ ತಟ್ಟೆನಲ್ಲೇ ಆಗುವಷ್ಟು ಹಿಟ್ಟು ನನಗೆ ರೆಡಿಯಾಗಿದೆ. ಇಲ್ಲಿ ನಾನು ಇದನ್ನು ಒಂದು ವಾರದವರೆಗೂ ಯೂಸ್ ಮಾಡ್ಕೊಳ್ತೀನಿ ಬೆಳಗ್ಗೆ ಗಂಜಿ ಮಾಡೋದಕ್ಕೆ. ನೀವು ಇದಕ್ಕೆ ರಾಗಿ ಹಿಟ್ಟು ಬೇರೆ ಏನಾದರೂ ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.